ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಶೇಷ ಫತೇಪುರ್ ಸಿಟಿ. ಬನ್ನಿ, ನೀವು ಕೂಡ ನೋಡಿ ಆನಂದಿಸಿ. Emergency toilet. It is very easy. So you see here, madam, sir. You see that hole, sir? So that time here, beta adhar jao yaar thora. So using only for the royal family, not for the common people. ಇದು ಅಕ್ಬರ್ನ ಡೈನಿಂಗ್ ಹಾಲ್. ಅತಿಥಿಗಳು ಬಂದಾಗ ಅಥವಾ ಪ್ರತಿನಿತ್ಯ ರಾಜರು ಊಟ ಮಾಡಲು ಕುಳಿತುಕೊಳ್ಳುವಂತಹ ಜಾಗ. ಅನೂಪ್ ತಲಾಬ್ ತಾನ್ಸೇನ್ ಈ ಕೊಳದ ಮಧ್ಯಭಾಗದಲ್ಲಿ ಕುಳಿತು ಮಲಹಾರ್ ರಾಗದಿಂದ ಸಂಗೀತವನ್ನ ನುಡಿಸ್ತಾ ಇದ್ರಂತೆ. ಆಗ ಮಳೆ ಸುರಿತಾ ಇತ್ತಂತೆ. ಹಾಗೆ ಅವರು ದೀಪಕ್ ರಾಗದಿಂದ ಸಂಗೀತವನ್ನ ನುಡಿಸಿದ್ರೆ ದೀಪಗಳು ಉರಿತಾ ಇದ್ವು ಅಂತ ಹೇಳ್ತಾರೆ. ಪಂಚ್ ಮೆಹಲ್ ಅತಿಯಾದ ಬಿಸಿಲಿನಿಂದ ರಕ್ಷಿಸಿಕೊಳ್ಳಲು ಈ ರೀತಿ 5 ಮಹಡಿಯ ಓಪನ್ ಕೊಠಡಿಯನ್ನು ನಿರ್ಮಾಣ ಮಾಡಲಾಗಿದೆ. ಇಲ್ಲಿ ಅತಿ ಎತ್ತರದ ಅಂದರೆ 5ನೇ ಮಹಡಿಯಲ್ಲಿ ಅಕ್ಬರ್ ಬೇಸಿಗೆಯಲ್ಲಿ ವಿಶ್ರಮಿಸ್ತಾ ಇದ್ರು ಅಂತ ಹೇಳಲಾಗುತ್ತೆ. ನೀವು ನೋಡ್ತಾ ಇರುವಂತಹದ್ದು ಜೋಧಾಬಾಯಿ ಕಿಚನ್. ಅಕ್ಬರ್ ತನ್ನ ಪತ್ನಿ ಜೋಧಾಬಾಯಿಗೋಸ್ಕರ ಸಸ್ಯಾಹಾರಿ ಆಹಾರವನ್ನು ತಯಾರಿಸಲಿಕ್ಕಾಗಿ ಸ್ಪೆಷಲ್ ಆದಂತಹ ಕಿಚನನ್ನು ಕೂಡ ಮಾಡಿಸಿದ್ರು. ಇದಕ್ಕೆ ಜೋಧಾಬಾಯಿ ಕಿಚನ್ ಅಂತ ಕರೀತಾರೆ. ಈಗ ಎಲ್ಲ ಖಾಲಿಯಾಗಿದೆ. ಇದರ ಆಪೋಸಿಟಲ್ಲಿ ನೀವು ನಾನ್ ವೆಜಿಟೇರಿಯನ್ ಕಿಚನನ್ನು ಕೂಡ ನೋಡಬಹುದು. ನಾನ್ ವೆಜಿಟೇರಿಯನ್ ಕಿಚನ್ ಅಕ್ಬರ್ನ ಸ್ವಿಮ್ಮಿಂಗ್ ಪೂಲ್ ಅಥವಾ ಸ್ನಾನದ ಕುಂಡ. ಇದರ ಒಳಗಡೆ ಗುಲಾಬಿ ಹೂ, ಪರ್ಫ್ಯೂಮ್ ಎಲ್ಲ ಹಾಕಿ ಸ್ನಾನವನ್ನು ಮಾಡ್ತಾ ಇದ್ದಂಥ ಸ್ಥಳ. ಈ ಒಂದು ಸ್ನಾನ ಕುಂಡಕ್ಕೆ ನೀರು ಬರುವಂತೆ ಯಾವ ರೀತಿ ವ್ಯವಸ್ಥೆ ಮಾಡಿದ್ದಾರೆ ನೋಡಿ.
ಇನ್ನು ಈಗ ನೋಡ್ತಾ ಇರುವಂಥದ್ದು ಬೀರ್ಬಲ್ ಮೆಹಲ್. ಅಕ್ಬರ್ನ ಅತ್ಯಂತ ನೆಚ್ಚಿನ ಮಂತ್ರಿಯಾದಂತಹ ಬೀರ್ಬಲ್ನಿಗೂ ಕೂಡ ಒಂದು ಕೊಠಡಿಯನ್ನು ನಿರ್ಮಿಸಲಾಗಿದೆ. ಇದು ಕೂಡ ರಜಪೂತ ಶೈಲಿಯಲ್ಲಿ ಹಾಗೂ ಮೊಘಲ್ ಶೈಲಿಯಲ್ಲಿದೆ. ತುಂಬಾನೇ ಸುಂದರವಾದ ಕೊಠಡಿ. ಜೋಧಾಬಾಯಿ ಮೆಹಲ್ ಅಂದರೆ ತನ್ನ ಪ್ರೀತಿಯ ಹೆಂಡತಿಗಾಗಿ ಒಂದು ಅರಮನೆಯನ್ನ ಕಟ್ಟಲಾಗಿತ್ತು. ಅದೇ ಜೋಧಾಬಾಯಿ ಮೆಹಲ್. ಇಲ್ಲಿ 2 ಕೊಠಡಿಗಳನ್ನು ಕಟ್ಟಲಾಗಿತ್ತು. ಒಂದು ವಿಂಟರ್ ಪ್ಯಾಲೇಸ್, ಇನ್ನೊಂದು ಸಮ್ಮರ್ ಪ್ಯಾಲೇಸ್. ನೋಡ್ಲಿಕ್ಕೆ 2 ಒಂದೇ ತರ ಇದೆ. ಆದರೆ ಸಮ್ಮರ್ ಪ್ಯಾಲೇಸಿನ ಹಿಂಭಾಗದಲ್ಲಿ ನದಿ ಹರಿತಾ ಇದೆ, ಹಾಗೆ ಓಪನ್ ಆಗಿದೆ. ಇದರಿಂದಾಗಿ ನದಿಯ ತಂಪಾದ ಗಾಳಿ ರೂಮ್ ಒಳಗಡೆ ಸುಲಭವಾಗಿ ಬಂದು ರೂಮನ್ನು ಕೂಲಾಗಿ ಇಡ್ಲಿಕ್ಕೆ ಈ ರೀತಿ ವ್ಯವಸ್ಥೆ ಮಾಡಲಾಗಿತ್ತು. ಇನ್ನು ವಿಂಟರ್ ಪ್ಯಾಲೇಸ್ನಲ್ಲಿ ಕಂಪ್ಲೀಟ್ ಆಗಿ ಗೋಡೆಗಳಿಂದ ಅರಮನೆಯನ್ನ ಕಟ್ಟಲಾಗಿದೆ. ಅಂದರೆ ಯಾವುದೇ ರೀತಿಯ ಹೊರಗಿನ ತಂಪಾದ ಗಾಳಿ ಒಳಗಡೆ ಬರಬಾರ್ದು ಅಂತ ಹೇಳಿ ತುಂಬಾನೇ ಕೇರ್ಫುಲ್ ಆಗಿ ಈ 2 ಕೊಠಡಿಗಳನ್ನು ನಿರ್ಮಾಣ ಮಾಡಲಾಗಿದೆ. ಇದು ಜೋಧಾಬಾಯಿಯವರಿಗಾಗಿ ನಿರ್ಮಿಸಿದಂತಹ ದೇವಸ್ಥಾನ. ಇಲ್ಲಿ ಜೋಧಾಬಾಯಿಯವರು ದಿನನಿತ್ಯ ಪೂಜೆಯನ್ನು ಮಾಡ್ತಾ ಇದ್ರು. ಜೋಧಾಬಾಯಿ ಹಿಂದೂ ರಾಣಿಯಾದ ಕಾರಣ ಅವರಿಗೋಸ್ಕರ ವಿಶೇಷವಾಗಿ ಹಿಂದೂ ದೇವಾಲಯವನ್ನು ಕೂಡ ಅಕ್ಬರ್ ಅವರು ಕಟ್ಟಿಸಿದ್ರು. ಇಲ್ಲಿ ಜೋಧಾಬಾಯಿಯವರು ಮಧ್ಯಭಾಗದಲ್ಲಿ ತುಳಸಿಯನ್ನು ನೆಟ್ಟಿದ್ರಂತೆ. ಪ್ರತಿನಿತ್ಯ ತುಳಸಿ ಪೂಜೆಯನ್ನು ಇಲ್ಲಿ ಮಾಡ್ತಾ ಇದ್ರು ಅಂತ ಹೇಳ್ತಾರೆ. ಈಗ ಇಲ್ಲಿ ಯಾವುದೇ ತುಳಸಿ ಇಲ್ಲ. ಇದಿಷ್ಟು ಫತೇಪುರ್ ಸಿಕ್ರಿಯ ಅಳಿದುಳಿದಂತಹ ಅರಮನೆ ಅಂತಲೇ ಹೇಳ್ಬೋದು. ನಮ್ಮ ಈ ಪ್ರಯತ್ನ ನಿಮಗೇನಾದರೂ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.